ನಿನ್ನೆ ದಿನ ಬೆಳಗಿನ ಜಾವ ಒಂದೂವರೆ ಗಂಟೆಗೆ 19 ವರ್ಷದ ಮಹಿಳೆ ಮತ್ತು ಅವನ ಸಹೋದರ ಕೆ ಆರ್ ಪುರ ರೈಲ್ವೆ ಸ್ಟೇಷನಿಂದ ಊಟಕ್ಕೆ ಅಂತ ಹೊರಗಡೆ ಬರಬೇಕಾದ್ರೆ ಆಟೋದಲ್ಲಿದ್ದ ಇಬ್ಬರು ಅವರನ್ನು ನಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದು ಆ ಸಹೋದರನನ್ನು ಹಿಡಿದು ಒಬ್ಬನು ಅತ್ಯಾಚಾರವೆಸಗಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾದೇಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ವಿದಿನ್ 15 ಮಿನಿಟ್ಸ್ ಆರೋಪಿಯನ್ನು ಸೆಕ್ಯೂರ್ ಮಾಡಿಕೊಂಡು ದಸ್ತಗಿರಿಯನ್ನು ಮಾಡಿದ್ದೀವಿ. ಅವರು ಕೇರಳದಿಂದ ಟ್ರೈನಿಗೆ ಬಂದಿದ್ದರು. ಹುಡುಗ ಅವರಿಗೆ ಕರ್ಕೊಂಡು ಹೋಗೋಕ್ಕೆ ಬೆಂಗಳೂರಿಗೆ ಬಂದಿದ್ದರು. ಅವರು ಅದೇ ದಿನ 1ನೇ ತಾರೀಕಿಗೆ ರಾತ್ರಿ ಹುಡುಗ ಬಂದಿದ್ದು. ಈ ಹುಡುಗಿ ಅಲ್ಲಿ ಮಾರ್ನಿಂಗ್ 1 ಗಂಟೆಗೆ ಕೇರಳದಿಂದ ಬಂದು ಕೆ ಆರ್ ಪುರ ರೈಲ್ವೆ ಸ್ಟೇಷನ್ಗೆ ಊಟಕ್ಕೆ ಅಂತ ಹೊರಗಡೆ ಬಂದಿದ್ದಾರೆ ಹುಡುಗ. ಆರೋಪಿಗಳು ಮುಳಬಾಗಿಲದವರು. ಅವರು ಇಲ್ಲಿ ಆಟೋ ಡ್ರೈವರ್ ಕೆಲಸ ಮಾಡ್ತಾರೆ. ಇಬ್ಬರು ಜನ ಇದ್ದರು. ಅದರಲ್ಲಿ ಒಬ್ಬನು ಅತ್ಯಾಚಾರಗೊಳಿಸಿದ್ದಾನೆ. ಜೊತೆಗೆ ಅವನು ಕೂಡ ಹುಡುಗ ಹಿಡಿದಿದ್ದರಿಂದ ಇಬ್ಬರು ಈ ಪ್ರಕರಣದ ಆರೋಪಿ. ಹುಡುಗಿಗೆ ಅಸಾಲ್ಟ್ ಮಾಡಿದ್ದಾರೆ. ಈ ಭಾಗದವರಲ್ಲ. ಹಾಂ, ಇಲ್ಲಿಂದ ಅವರು ಕೇರಳದಿಂದ ಟ್ರೈನಿಗೆ ಬಂದಿದ್ದು. ಇಲ್ಲಿ ಇಳಿದು ಊಟ ಮಾಡ್ಕೊಂಡು ಮುಂದೆ ಪಯಣ ಇತ್ತು. ಇಮಿಡಿಯೇಟ್ಲಿ ನಮಗೆ CFS ಕಾಲ್ ಬರುತ್ತೆ. ನಮ್ಗೆ 112 ಕರೆ ಬರುತ್ತೆ. ಮೀನ್ ವೈಲು ನಮ್ಮ ಪೆಟ್ರೋಲಿಂಗ್ನರ್ ಅಂತ ಚೀತಾ ವೆಹಿಕಲ್ದಲ್ಲಿರೋರು ಅದೇ ಭಾಗದಲ್ಲಿ ಇಮಿಡಿಯೇಟ್ಲಿ ಹೋಗಿದ್ದಾರೆ. ಸೊ ವಿದಿನ್ 2 to 3 ಮಿನಿಟ್ಸಲ್ಲಿ ನಾವು ಆರೋಪಿನ ಸೆಕ್ಯೂರ್ ಮಾಡಿದ್ದೀವಿ. ಇನ್ನೊಬ್ಬ ಆರೋಪಿ ಓಡೋಗಿದ್ದ, ಅವನು ಕೂಡ ನಾವು ದಸ್ತಗಿರಿ ಮಾಡಿದ್ದೀವಿ. ಈ ಥರ ಇಲ್ಲಿ ಘಟನೆ ಆಗಿದೆ, ಇಮಿಡಿಯೇಟ್ಲಿ ನೀವು ಬರಬೇಕು ಅಂತೇಳಿ ಅತ್ಯಾಚಾರ ಆಗಿಸಿದ್ರ ಬಗ್ಗೆನೇ 112 ಕರೆ ಬಂದಿತ್ತು. ಹಾಂ, ಹಿಡಿದಿದ್ರು ಅವರಿಗೆ. ನಮ್ಮ ಚೀತಾ ವೆಹಿಕಲ್ಗಳು ನಮ್ಮ 112 ವೆಹಿಕಲ್ ರೀಚ್ ಆಗಿತ್ತ ಮುಂಚೆ ಚೀತಾ ವೆಹಿಕಲ್ ರೀಚ್ ಆಗಿದೆ. ಸೊ ಅಲ್ಲಿಂದ ಏನು ಕಾಲ್ ಬಂದಿತ್ತು ಅವರು ಮಾತಾಡ್ತಾ ಹಿಡಿದಿದ್ರು ಅವರಿಗೆ. ಇಮಿಡಿಯೇಟ್ಲಿ ನಮ್ಮ ಚೀತಾದವರು ಹೋಗಿ ಸೆಕ್ಯೂರ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.